ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ವಂದನೆಗಳು. ಗುರುಮಾತೆಯವರಿಗೂ ನಮಿಸುತ್ತಾ, ಹಾಗೆ ನಮ್ಮ ಭಾರತಿ ಮೇಡಮ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ನಮನಗಳು. ನಾನು ಧ್ಯಾನಕ್ಕೆ ಬಂದು 2021 ಫೆಬ್ರವರಿಯಲ್ಲಿ ಧ್ಯಾನಕ್ಕೆ ಬಂದೆ ಅಂದರೆ PMC ಚಾನಲಲ್ಲಿ ನೋಡಿ ಧ್ಯಾನಕ್ಕೆ ಬಂದೆ. PMC ಚಾನಲ್ ನೋಡಿ ಧ್ಯಾನ ಹೇಗೆ ಮಾಡೋದು ಎಂತ ಮಾಡೋದು ನಂಗೆ ಗೊತ್ತಾಗಲಿಲ್ಲ. ಲಾಸ್ಟಿಗೆ ಹುಡುಕಿ ನನಗೆ ವಿರೂಪಾಕ್ಷ ಸರ್ ನಂಬರ್ ಸಿಕ್ತು. ವಿರೂಪಾಕ್ಷ ಸರ್ಗೆ ಫೋನ್ ಮಾಡಿದೆ, ಅವರು ನನಗೆ ಗೈಡ್ ಮಾಡಿದರು. ಆಮೇಲೆ ಧ್ಯಾನ ಮಾಡ್ತಾ ಇದರಲ್ಲಿ ಎಲ್ಲ ಅನುಭವಗಳನ್ನ ನೋಡ್ತಾ ಇದ್ದೆ. ಆದರೆ ಅನುಭವ ನೋಡಿದ ಮೇಲೆ ಅದು ನಿಜಾನ ಎಂತ ಸುಳ್ಳು ಹೇಳ್ತಾರೋ ಏನೋ ಅದು ಒಂದು ಡೌಟ್ ಇತ್ತು. ಆಮೇಲೆ ಏಪ್ರಿಲಲ್ಲಿ ನಾನು ಎಂತ ಮಾಡಿದೆ, ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಜಗಳ ಮಾಡಿ ಚೊರೆ ಮಾಡಿ ಪಿರಮಿಡ್ ವ್ಯಾಲಿಗೆ ಹೋದೆ. ಅದಕ್ಕೂ ವಿರೂಪಾಕ್ಷ ಸರ್ ನಂಗೆ ಗೈಡ್ ಮಾಡಿದರು, ಎಲ್ಲ ಹೇಗೆ ಹೋಗೋದು ಹೇಗೆ ಬರೋದು ಏನು ಮಾಡೋದು ಎಲ್ಲ. ಆಮೇಲೆ ಪಿರಮಿಡ್ ವ್ಯಾಲಿಗೆ ಹೋಗಿ ಒಂದು ದಿವಸ ನಿಂತು ಆಮೇಲೆ ಅಲ್ಲಿ ಧ್ಯಾನ ಮಾಡಿ ಪಿರಮಿಡ್ ವ್ಯಾಲಿಗೆ ಹೋಗಬೇಕಾದ್ರೆ ನಾವು ಈಸಿಯಾಗಿ ಹೋದ್ವಿ, ಏನೂ ಕಷ್ಟ ಆಗಲಿಲ್ಲ. ಇವ್ರು ಗೈಡ್ ಮಾಡಿದ ರೀತಿ ಹೋದ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ನಾನು ನೆನೆಸ್ಕೊಂಡು ಹೋದದ್ದು ಹೇಗೆ ಅಂದರೆ, ಪಿರಮಿಡ್ ವ್ಯಾಲಿ ನೋಡಬೇಕು ಅಂತ ಧ್ಯಾನ ಮಾಡಬೇಕು ಅಂತ ಹೋಗಿದ್ದರೆ ಖಂಡಿತ ನನಗೆ ಧ್ಯಾನ ಮಾಡಲಿಕ್ಕೆ ಆಗ್ತಿತ್ತೋ ಏನೋ. ಆದರೆ ನಾನು ನೋಡಬೇಕಂತ ಹೋದೆ ಅಲ್ಲ, ಪಿರಮಿಡ್ ವ್ಯಾಲಿಗೆ ಹೋಗಿ ಸಂಜೆ ಆಗೋತ್ತಿಗೆ ನನ್ನ ಮಗಳಿಗೆ ಜ್ವರ ಬಂತು. ನನಗೆ ಧ್ಯಾನ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಹಸ್ಬೆಂಡ್ ಹೋಗಿ ಮೇಲೆ ಕಿಂಗ್ ಚೇಂಬರಲ್ಲೆಲ್ಲ ಕೂತು ಧ್ಯಾನ ಮಾಡಿ ಬಂದರು. ಅದು ನಂಗೆ ಅದೊಂದು ಬೇಸರ ಆಯಿತು. ಆದರೆ ನೆಕ್ಸ್ಟ್ ಡೇ ಎಂತ ಮಾಡಿದ್ವಿ, ಇವಳಿಗೆ ಜ್ವರ ಕಡಿಮೆ ಆಗಲಿಲ್ಲ. ಆಮೇಲೆ ನಾವು ಊಟಕ್ಕೆ ಹೋಗಿ ಬರಬೇಕಾದ್ರೆ ಒಬ್ಬರು ಮೇಡಮ್ ಅಲ್ಲಿದ್ದರು, ಅವರು ಆಚೆ ತಮಿಳ್ನಾಡಿನವರು. ಅವ್ರ ಮ್ಯಾಮ್ ಹೇಳಿದರು, ನೀವು ಇಲ್ಲಿಗೆ ಬಂದು ಪಿರಮಿಡ್ ವ್ಯಾಲಿಗೂ ಅಲ್ಲಿ ಒಳಗೆ ಹೋದ್ಮೇಲೆ ನನ್ನ ಮಗಳಿಗೆ ಜ್ವರ ಸ್ಟಾರ್ಟ್ ಆಗಿತ್ತಲ್ಲ, ನೀವು ಅಲ್ಲೇ ಹೋಗಿ ನೀವು ಆಚೆ ನೀವು ಹಸ್ಬೆಂಡ್ ವೈಫ್ ಆಚೆ ಈಚೆ ಕೂತ್ಕೊಳ್ಳಿ, ಮಿಡ್ಲಲ್ಲಿ ಮಗಳನ್ನು ಕೂತ್ಕೊಳಿಸಿ ಧ್ಯಾನ ಮಾಡಿಸಿ ಅಂತ ಹೇಳಿದರು. ನಾವು ಊಟ ಮಾಡಿ ಅವಳಿಗೆ ಮೆಡಿಸಿನ್ ಎಲ್ಲ ಕೊಟ್ಟು ಹೋಗಬೇಕಾದ್ರೆ ಅರ್ಧ ದಾರಿಲೇ ಅವಳಿಗೆ ಜ್ವರ ಬಂತು. ಜ್ವರ ಜಾಸ್ತಿ ಆಯಿತು, ವಾಂತಿ ಆಯಿತು, ಮೆಡಿಸಿನ್ ಎಲ್ಲ ವಾಂತಿ ಮಾಡಿದ್ಲು. ಆದರೂ ನಾವು ಪ್ಲಾಸ್ಟಿಕ್ ಇಟ್ಕೊಂಡು ಸೀದಾ ವ್ಯಾಲಿಗೆ ಹೋದೆ, ಅವಳಿಗೆ ಕೂತ್ಕೊಳಿಸ್ದೆ. ನಾನು ಒಂದು 10 ನಿಮಿಷ ಧ್ಯಾನ ಮಾಡುವಲ್ಲಿ ನನ್ನ ಮಗಳು ಹೇಳಿದ್ಲು, ಅಮ್ಮ ನನಗೆ ವ್ಯಾಲಿ ಎಲ್ಲ ತಿರುಗ್ತಾ ಇದೆ, ನಂಗೆ ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಮಲಗು ಹೇಳಿದೆ. ನಾನು ಮಡ್ಲಲ್ಲಿ ಮಲಗಿಸಿದೆ. ನಾನು ಎದ್ದೆ ಧ್ಯಾನದಿಂದ. ನನ್ನ ಹಸ್ಬೆಂಡ್ ಧ್ಯಾನ ಮಾಡಿದರು. ಅವರು 1 ಗಂಟೆ ಧ್ಯಾನ ಮಾಡಿದ್ಮೇಲೆ ಅಷ್ಟೊತ್ತಿಗೆ ಇವಳೆಲ್ಲ ವಾಮಿಟ್ ಎಲ್ಲ ಮಾಡಿದ್ಲು. ನಾನು ಪ್ಲಾಸ್ಟಿಕ್ ಇಟ್ಕೊಂಡಿದ್ದ ಕಾರಣ ಒಳ್ಳೆಯದಾಯಿತು. ಆಮೇಲೆ ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಇವಳದ್ದು ಜ್ವರ ಎಲ್ಲ ಹೋಗಿತ್ತು, ಫುಲ್ಲು ಕ್ಲಿಯರ್ ಆಗಿತ್ತು. ಇವಳೆಲ್ಲ ಅಮ್ಮ ನನ್ನ ಜ್ವರ ಹೋಯ್ತು ಅಂತ ಕುಣಿದಾಡಿದ್ಲೊಮ್ಮೆ. ಆಮೇಲೆ ನಮ್ಮ ಹಸ್ಬೆಂಡ್ ಒಂದು ಆ್ಯಪಲ್ ಇಟ್ಕೊಂಡಿದ್ರು, ಅವಳಿಗೆ ತಿನ್ನಿಸಿ ಅಲ್ಲೆಲ್ಲ ಆಟ ಆಡಿ ಹೊರಗೆ ಬರಬೇಕಂದ್ರೆ ನಮ್ಮ ಬ್ಯಾಂಗ್ಳೂರಿಂದ ವಾಪಸ್ ಬರೋಕ್ಕೆ ನಮ್ಗೆ ಗೊತ್ತಿಲ್ಲ, ದಾರಿನೇ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಹೇಗೆ ಬರಬೇಕು ಅಂತ. ಅಲ್ಲಿ ಒಬ್ಬರು ಮೇಡಮ್ ನಮಗೆ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಕೊಟ್ಟರು. ಅವರಿಗೆ ಅಮೌಂಟು ನಾವು ಕೊಡಲಿಲ್ಲ. ಆಮೇಲೆ ಗೂಗಲ್ ಪೇ ಮಾಡಿ ಅಂತ ಹೇಳಿದರು. ಅವರು ಉಡುಪಿಯ ಶೀಲಾ ಮೇಡಮ್ ಅಂತ. ಆಮೇಲೆ ಅಲ್ಲಿಂದ ಬರಬೇಕಾದ್ರೆ ವಾಚ್ಮ್ಯಾನ್ ಹತ್ರ ಕೇಳಿದ್ವಿ, ಇದು ಇಂಥ ರೈಲ್ವೆ ಸ್ಟೇಷನ್ ನಾವು ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕಂತ. ಅವ್ರು ಹೇಳಿದರು, ಅಷ್ಟರಲ್ಲಿ ಒಬ್ಬರು ಹಸ್ಬೆಂಡ್ ವೈಫ್ ಬ್ಯಾಂಗ್ಳೂರಿನವರಿದ್ದರು. ಅವ್ರು ಹೇಳಿದರು, ಅವರು ಹೀಗೀಗೆ ಅಂತ ಅಲ್ಲಿ ರೈಲ್ವೆ ಸ್ಟೇಷನ್ ಹೀಗೀಗೆ ಇದೆ ಅಂತ ಹೇಳಿದರು. ಓಕೆ ಅಂತೇಳಿ ನಾವು ಸೀದಾ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ರೆಡಿ ಆಗಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡನ್ನು ಓಡಿ ಬಂದು ನಮಗೆ ಹೇಳಿದರು, ಆ ಸರ್ ಅವರು ನಿಮ್ಗೆ ಕರಿತಾ ಇದ್ದಾರೆ, ಅವ್ರ ಗಾಡಿಯಲ್ಲಿ ನಿಮಗೆ ಬ್ಯಾಂಗ್ಳೂರಿಗೆ ಬಿಡ್ತಾನಂತ. ಆಮೇಲೆ ಅವರು ನಮ್ಮನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಬಿಟ್ಟರು. ಅಲ್ಲಿಂದ ನಾವು ಟ್ರೈನಲ್ಲಿ ಬಂದ್ವಿ. ಈಸಿಯಾಗಿ ಹೋದ್ವಿ, ಈಸಿಯಾಗಿ ಬಂದ್ವಿ. ಅದರ ನಂತರ ನಾನು ಹೋಗಿರಲಿಲ್ಲ. ಹಾಗೆ ಆ ಧ್ಯಾನ ನಾನು ಮಾಡ್ತಾ 3 ವರ್ಷ ಆಯಿತು. ಮೊನ್ನೆ ನನ್ನ ಸ್ಟೇಟಸ್ ನೋಡಿ ನನ್ನ ಚಿಕ್ಕಪ್ಪನ ಮಗಳು ಬಂದಳು, ಇದ್ದಾಳೆ ಇಲ್ಲಿ. ಅಕ್ಕ ನೀವು ಧ್ಯಾನ ಮಾಡ್ತೀರಾ ಅಂತ ಕೇಳಿದ್ಲು. ಹೌದು ನಾನು ಮಾಡ್ತೀನಿ, ಹೀಗೀಗ ಮಾಡ್ತಾಯಿದ್ದೀನಿ. ಹೌದಾ? ಆಮೇಲೆ ನಾನು ಹೇಳಿದ್ದು ನನಗೆ ಅವಳಿಗೆ ಗೈಡ್ ಮಾಡಲಿಕ್ಕೆ ಸರಿಯಾಗಲಿಲ್ಲ. ನಾನು ಹೇಳಿದೆ, ಭಾರತಿ ಮೇಡಮ್ ಇದ್ದಾರೆ ಮೂಡಬಿದ್ರೆಯಲ್ಲಿ, ಅಲ್ಲಿ ಹೋಗುವ, ಪಿರಮಿಡ್ ಕೂಡ ಆಗ್ತಾಯಿದೆ, ನಾನು ಮತ್ತು ನೀನು ಅಲ್ಲಿ ಹೋಗೋಣ. ಅವಳನ್ನು ಕರ್ಕೊಂಡ್ಬಂದೆ. ಕರ್ಕೊಂಡು ಬರಬೇಕಾದ್ರೂ ಸ್ವಲ್ಪ ಕಷ್ಟ ಆಯಿತು. ಫಸ್ಟು ಬರೋದಿಲ್ಲ ಬೇಡ ನಂಗೆ ಹುಷಾರಿಲ್ಲ ಹೇಳಿದ್ಲು. ಆಮೇಲೆ ಬಂದು ಇಲ್ಲಿ ಬರಬೇಕಾದ್ರೆ ಅಲ್ಲಿ ಬಸ್ ಸ್ಟ್ಯಾಂಡಿಂದ ಇಲ್ಲಿವರೆಗೆ ಅವಳಿಗೆ ನಡ್ಕೊಂಡು ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಿಂತು ಬಂದ್ವಿ. ಇಲ್ಲಿ ಬಂದು ಪಿರಮಿಡಲ್ಲಿ 1 ಗಂಟೆ ಕೂತ್ಕೊಳ್ಳೋ ಅವಳಿಗೆ ಏನೂ ಸಮಸ್ಯೆ ಆಗಲಿಲ್ಲ. ಆದರೆ ಅಲ್ಲಿಂದ ಹೊರಗೆ ಹೋದ್ಮೇಲೆ ಪುನಃ ಸ್ಟಾರ್ಟ್ ಆಯಿತು. ಆಮೇಲೆ ಅವಳಾಗೆ ಇನ್ನೊಮ್ಮೆ ಬಂದಳು, ಧ್ಯಾನ ಮಾಡಿದ್ಲು, ಅದು ಇನ್ನೂ ಜೋರಾಗಿ. ಆಮೇಲೆ ಅವಳಿಗೆ ಅಕ್ಕ ನನಗೆ ಒಮ್ಮೆ ಕರ್ಕೊಂಡು ಹೋಗಿ ಪಿರಮಿಡ್ ವ್ಯಾಲಿಗೆ ಬಿಟ್ಟು ಬಾ ಅಂತ ಹೇಳಿದ್ಲು. ಭಾರತಿ ಮೇಡಮ್ ಹೇಳಿದ್ದಾರೆ, ನೀನು ಅಕ್ಕನಿಗೆ ಹೇಳು, ಅವಳಿಗೆ ಪಿರಮಿಡ್ ವ್ಯಾಲಿ ಗೊತ್ತು, ಕರ್ಕೊಂಡು ಹೋಗ್ತಾಳೆ ಅಂತ. ಹಾಗೆ ಕರ್ಕೊಂಡು ಹೋಗಿ ಅವಳು 11 ದಿವಸ ಇದ್ಲು, ಧ್ಯಾನ ಮಾಡಿದ್ಲು. ಈಗ ಹುಷಾರಾಗಿ ಬಂದಿದ್ದಾಳೆ. ನನಗೆ ಧ್ಯಾನದ ಅನುಭವ ಹೇಳಿದೆ. ಧ್ಯಾನದಿಂದ ಆದ ಲಾಭ ಅಂದರೆ, ನನ್ನ ಹಸ್ಬೆಂಡ್ಗೆ 23 ವರ್ಷದಿಂದ ಅವರು ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಅದು ಅಂದರೆ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟಲ್ಲಿ ಪರ್ಮನೆಂಟ್ ಆಗಿರಲಿಲ್ಲ. ನಾನು ಧ್ಯಾನಕ್ಕೆ ಬಂದು ನಾನು 1-2 ತಿಂಗಳು ಧ್ಯಾನ ಮಾಡಿದ ನಂತರ ನನ್ನ ಹಸ್ಬೆಂಡು ನಾನು ಮಾಡೋದು ನೋಡಿ ಧ್ಯಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ 1 ತಿಂಗಳಾಗೋಷ್ಟರಲ್ಲಿ ಅವರು ನಾನ್ ವೆಜ್ ಬಿಟ್ಟರು. ಇಲ್ಲಾಂದರೆ ಅವರು ನಾನ್ ವೆಜ್ ಬಿಡುವವರೇ ಅಲ್ಲ. 1 ದಿವಸ ಮೀನು ಅಂತ ಇಲ್ಲಾಂದರೆ ಅವರಿಗೆ ಆಗಲ್ಲ.
ಅದು ನಾನು ಒತ್ತಾಯ ಮಾಡಲಿಲ್ಲ ಅವರಿಗೆ, ನೀವು ಬಿಡಿ ನಾನ್ ವೆಜ್ ಬಿಡಿ ವೆಜಿಟೇರಿಯನ್ ಆಗಿ ಅಂತ ನಾನು ಹೇಳಲಿಲ್ಲ. ಅವರಷ್ಟಕ್ಕೆ ಅವರೇ ಬಿಟ್ಟರು, ವೆಜಿಟೇರಿಯನ್ ಆದರು. ಆಮೇಲೆ ಧ್ಯಾನ ಮಾಡಿದರು. ಧ್ಯಾನ ಮಾಡಿ ಒಂದು 6 ತಿಂಗಳಿಗೆ ಅವರಿಗೆ ಜಾಬ್ ಪರ್ಮನೆಂಟ್ ಆಯಿತು. ಹೋದ ಡಿಸೆಂಬರಲ್ಲಿ ಪರ್ಮನೆಂಟ್ ಆಗಿ ಅವರೀಗ ಇಲ್ಲಿದ್ದಾರೆ, ಕುಮಟಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಇವತ್ತು ಬರ್ತಿದ್ರು ಈ ಪ್ರೋಗ್ರಾಮಿಗೆ. ನಾಳೆ ಇಲ್ಲಿದೆ ಅಲ್ಲ, ಭಟ್ಕಳದಲ್ಲಿ ಪಿರಮಿಡ್ ಓಪನಿಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ರು. ಆಮೇಲೆ ಅವರಿಗೆ ಒಂದು ಹೆಲ್ತ್ ಇಶ್ಯೂ ಇತ್ತು. ಅಂದರೆ ಅವರು ಬಿದ್ದು ಒಂದು 7-8 ವರ್ಷದ ನಂತರ ಅದು ಕುತ್ತಿಗೆಯಲ್ಲಿ ನೋವು, ಎದೆಯಲ್ಲಿ ನೋವು ಬರ್ತಾ ಇತ್ತು. ಅದು ಡಾಕ್ಟ್ರ್ ಹೇಳಿದರು ಒಮ್ಮೆ ಅಡ್ಮಿಟ್ ಆಗಬೇಕು, ಸರ್ಜರಿ ಆಗಬೇಕಂತ. ಆದರೆ ಇದು ಧ್ಯಾನಕ್ಕೆ ಬಂದ ಮೇಲೆ ಈಗ ನೋವಿಲ್ಲ, ಎಲ್ಲ ಫುಲ್ ಕಡಿಮೆ ಆಗಿದೆ. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಅದು ಕಡಿಮೆ ಆಗಿದೆ. ಈಗ ಹೆಲ್ತ್ ಇದು ಎಂಥ ಪ್ರಾಬ್ಲಮ್ ಇಲ್ಲ, ನಮ್ಮ ಹಸ್ಬೆಂಡ್ಗೂ ಇಲ್ಲ, ನಮಗೂ ಇಲ್ಲ, ಯಾರಿಗೂ ಇಲ್ಲ. ನಾವು ಮೆಡಿಸಿನ್ ಅಂತ ಎಂಥ ಫುಲ್ ಕಡಿಮೆ ಮಾಡಿದ್ದೀವಿ. ಅಂದರೆ ಜಾಸ್ತಿ ಜ್ವರ ಅದು ಇದು ಏನಾದರೂ ಬಂದರೆ ಜಾಸ್ತಿ ಅಂತ ಆದರೆ ಮಾತ್ರ ಒಂದೊಂದು ಟ್ಯಾಬ್ಲೆಟು ಅಂತ, ಇಲ್ಲಾಂದರೆ ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ. ಇಲ್ಲಾಂದರೆ ಯಾವಾಗ ನೋಡಿದ್ರು ಗ್ಯಾಸ್ಟ್ರಿಕ್, ಅದು ತಿಂದರು ಗ್ಯಾಸ್ಟ್ರಿಕ್, ಇದು ತಿಂದು ಗ್ಯಾಸ್ಟ್ರಿಕ್. ಈಗ ಅದೆಂತ ಏನೂ ಇಲ್ಲ, ಕರೆಕ್ಟಾಗಿ ಆರೋಗ್ಯದಲ್ಲಿ ಎಲ್ಲ ಸುಧಾರಣೆ ಆಗಿದೆ. ಮತ್ತು ನಮ್ಮ ನೆನೆಸಿದ ಕೆಲಸ ಎಲ್ಲ ಆಗ್ತಾಯಿದೆ. ಆಮೇಲೆ ನಮ್ಮದು ಮನೆ ಇರಲಿಲ್ಲ, ನಾವು 10 ವರ್ಷದಿಂದ ಬಾಡಿಗೆ ಮನೆಯಲ್ಲಿದ್ವಿ. ಇವಾಗ ಒಂದು 6 ತಿಂಗಳ, ಒಂದು ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಮನೆ ಮಾಡಲಿಕ್ಕೆ. ಅಕ್ಟೋಬರಲ್ಲಿ ನಮ್ಮದು ಮನೆ ಒಕ್ಕಲಾಯಿತು. ಆದರೆ ಅದರ ಮೇಲೆ ಪಿರಮಿಡ್ ಮಾಡಬೇಕು ಅಂತಿದ್ವಿ. ಅದು ಸ್ವಲ್ಪ ಹಣಕಾಸಿನ ತೊಂದರೆಯಿಂದ ಆಗಲಿಲ್ಲ. ಆದರೂ ಇನ್ನಾದರೂ ಮಾಡ್ತೀವಿ. ಅಂದರೆ ಬೇರೆಯವರ ಹತ್ರ ಕೇಳಿಕೊಂಡು ಸುಮ್ಮನೆ ತೊಂದರೆ ಕೊಡೋದು ಬೇಡ, ನಮ್ಮ ಹಣದಲ್ಲೇ ನಾವು ಮಾಡಬೇಕು ಅಂತ ಇದ್ದೀವಿ. ಅದು ಆಗುತ್ತೆ, ಸದ್ಯದಲ್ಲೇ ಆಗುತ್ತೆ ಅಂತ ನಮ್ಮ ಆಸೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.